ಯಾರೆಲ್ಲ 1, 10, 19, 28ನೇ ತಾರೀಕಿನಲ್ಲಿ ಹುಟ್ಟಿರ್ತೀರಾ ಇವ್ರು ಎಲ್ಲರೂ ಕೂಡ ಒಂದೇ ನಂಬರ್ ಅಂತ ಹೇಳ್ಬೋದು. ಆಡಳಿತ ಮಾಡುವಂತ ಗ್ರಹ ಬಂದು ಸೂರ್ಯ ಆಗಿರ್ತಾರೆ. ಎರಡನೇದು ತುಂಬಾ ಮಾತಾಡೋರಾಗಿರ್ತಾರೆ. ತುಂಬಾ ಮಾತು ಅಂತಾನೆ ಅವ್ರ ಮಾತಲ್ಲಿ ತುಂಬಾ ತೂಕ ಇರುತ್ತೆ, ಒಳ್ಳೆ ಬೆಲೆ ಇರುತ್ತೆ. ಏನಾದ್ರೂ ಒಂದು ಟಾಪಿಕ್ ಅವ್ರ ಕೈ ಕೊಟ್ಬಿಟ್ರೆ ಕ್ಲೀನ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತಾರೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವಿಭಾ ಶೆಟ್ಟಿ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವಾಗ ಒಂದು ಸಮಯ ಅನ್ನೋದು ನಿಗದಿ ಆಗಿರುತ್ತೆ. ಒಬ್ಬ ಮನುಷ್ಯ ಹುಟ್ಟಿದ ದಿನಾಂಕ ನಮ್ಗೆ ತುಂಬಾ ಇಂಪಾರ್ಟೆಂಟು, ಹುಟ್ಟಿದ ಸಮಯ ಕೂಡ ತುಂಬಾ ಇಂಪಾರ್ಟೆಂಟು. ನಾವೆಲ್ಲೇ ಹೋಗ್ಬೇಕು ಅಂತಂದಾಗೂ ಕೂಡ ನಾವು ಎಷ್ಟು ಗಂಟೆಗೆ ಹೋಗ್ಬೇಕು, ಎಷ್ಟು ಗಂಟೆಗೆ ಮನೆಗೆ ವಾಪಸ್ ಬರ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಅಂದ್ರೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೆಸ್ ಆಗಿರುತ್ತೆ. ಅದೇನೆ ನಂಬರ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾವ ದಿನಾಂಕದಲ್ಲಿ ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ, ಮತ್ತೆ ಅವರು ಯಾವ ರೀತಿಯಾದ ಒಂದು ಕೆಲಸಗಳನ್ನ ಮಾಡಿದ್ರೆ ಅವ್ರ ಜೀವನದಲ್ಲಿ ಏಳಿಗೆ ಆಗತ್ತೆ, ಅಥವಾ ಯಾವ್ದನ್ನ ಮಾಡ್ಲೇಬಾರ್ದು, ಯಾವ ನಂಬರ್ಸ್ನ ಫಾಲೋ ಮಾಡಬೇಕು, ಪ್ರತಿಯೊಂದು ಮಾಹಿತಿನೂ ಕೂಡ ನಾನೀಗ ಕೊಡ್ತಾ ಹೋಗ್ತೀನಿ. ನೋಡಿ, ಯಾರೆಲ್ಲ 1, 10, 19, 28ನೇ ತಾರೀಕಿನಲ್ಲಿ ಹುಟ್ಟಿರ್ತೀರಾ ಇವ್ರು ಎಲ್ಲರೂ ಕೂಡ ಒಂದೇ ನಂಬರ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಸೀರೀಸ್ ಅಲ್ಲಿ ಬರ್ತಾರೆ. ಜೊತೆಗೆ ಇವ್ರಿಗೆ ಆಡಳಿತ ಮಾಡುವಂತ ಗ್ರಹ ಬಂದು ಸೂರ್ಯ ಆಗಿರ್ತಾನೆ. ಸೂರ್ಯ ಅಂದ್ರೇನೆ ಗೊತ್ತು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಮನೆಯಲ್ಲಿ ಹೆಡ್ ಆಗಿರ್ತಾರೆ. ಯಾವ ಕೆಲಸದಲ್ಲೂ ಕೂಡ ಇವರಿಗೆ ಅಡ್ಮಿನ್ ಡಿಪಾರ್ಟ್ಮೆಂಟ್ಗಳು ತುಂಬಾ ಚೆನ್ನಾಗಿ ಬರುತ್ತೆ. ನಾಯಕತ್ವದ ಗುಣಗಳು ತುಂಬಾ ಚೆನ್ನಾಗಿರುತ್ತೆ. ಇವರ ಸ್ವಭಾವ ಯಾವಾಗ್ಲೂ ಕೂಡ ಒಂದು ಉತ್ತಮವಾದ ಒಂದು ಹೆಡ್ ಪರ್ಸನ್ ಆಗೋದಕ್ಕೆ ಎಲ್ಲಾ ರೀತಿಯಾದ ಒಂದು ಎಬಿಲಿಟಿ ಇರುವಂತ ಒಂದು ವ್ಯಕ್ತಿತ್ವ ಆಗಿರ್ತಾರೆ ಈ ನಂಬರ್ಸ್, ಈ ಸಂಖ್ಯೆಯವರು. ಸೊ ಇವ್ರಿಗೆ ಏನು ಏನೆಲ್ಲ ಇವರ ಗುಣಗಳಿರುತ್ತೆ ಅಂತ ನೋಡಕ್ ಬಂದಾಗ, ಒಂದು ನಾಯಕತ್ವದ ಗುಣ ಚೆನ್ನಾಗಿರುತ್ತೆ. ಎರಡನೇದು ತುಂಬಾ ಮಾತಾಡೋರಾಗಿರ್ತಾರೆ. ತುಂಬಾ ಮಾತು ಅಂತಾನೆ ಅವ್ರ ಮಾತಲ್ಲಿ ತುಂಬಾ ತೂಕ ಇರುತ್ತೆ, ಒಳ್ಳೆ ಬೆಲೆ ಇರುತ್ತೆ. ಏನಾದ್ರೂ ಒಂದು ಟಾಪಿಕ್ ಅವ್ರ ಕೈಲಿ ಕೊಟ್ಬಿಟ್ರೆ ಕ್ಲೀನ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತಾರೆ. ಕೇಳ್ತಿರೋರ್ಗೆ ಅವ್ರ ಮಾತು ಇಂಪ್ರೆಸ್ ಆಗ್ಬೇಕು, ಆ ರೀತಿ ಮಾತಾಡ್ತಾರೆ. ಜೊತೆಗೆ ಇವರು ಯಾರ ಜೊತೆ ಕಮ್ಯುನಿಕೇಶನ್, ಯಾರ ಹತ್ರ ಆದ್ರೂ ಒಂದು ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಆ ವಿಚಾರನ ತಿಳ್ಕೊಂಡು ಆ ಪ್ರಾಡಕ್ಟ್ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಆ ಪ್ರಾಡಕ್ಟ್ ತಗೊಂಡ್ ಹೋಗ್ಬಿಡ್ಬೇಕು. ಆ ರೀತಿನಲ್ಲಿ ಅವರು ಕನ್ವಿನ್ಸ್ ಮಾಡ್ತಾರೆ ಅಂದಿದ್ ಮಾತ್ರಕ್ಕೆ ತುಂಬಾ ಕೆಳಗಿಳಿದ್ ಮಾತಾಡ್ತಾರ? ಖಂಡಿತವಾಗ್ಲೂ ಇಲ್ಲ. ಅವ್ರದೊಂದು ಗತ್ತು ಗಾಂಭೀರ್ಯ ಅಂತ ಇರುತ್ತೆ, ಅದನ್ನ ಬಿಟ್ಟು ಅವರು ಮಾತಾಡೋದಿಲ್ಲ. ಅವ್ರು ಯಾವ ರೀತಿ ಅಂದ್ರೆ ಅವ್ರು ಆಡೋ ಮಾತಲ್ಲೇನೆ ಎದುರುಗಡೆ ಇರುವಂತ ಕಸ್ಟಮರ್ ಅವ್ರ ಮಾತುಗಳನ್ನೆಲ್ಲ ಒಪ್ಕೊಂಡ್ಬಿಡ್ಬೇಕು. ಆ ರೀತಿ ಅವರು ಕನ್ವಿನ್ಸ್ ಆಗೋ ತರ ಮಾತಾಡ್ತಾರೆ. ಮತ್ತೆ ಅವರು ಯಾವಾಗ್ಲೂ ಕೂಡ ಅವರ ವೈಫ್ ಅಥವಾ ಅವರ ಸಂಗಾತಿ ಯಾವ ರೀತಿ ಇರ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಎಕ್ಸ್ಪೆಕ್ಟೇಷನ್ ಅಂತ ಬಂದಾಗ ಬರೀ ಫಿನಾನ್ಷಿಯಲ್ ಮಾತ್ರನಾ? ಖಂಡಿತ ಇಲ್ಲ. ಅವ್ರಿಗೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂದ್ರೆ ಮನೆಯಲ್ಲಿ ಹೆಂಡತಿ ಆದವರು ಇದೇ ತರ ಇರಬೇಕು, ಅಥವಾ ಇಷ್ಟು ಸಂಪಾದನೆ ಮಾಡ್ಬೇಕು ಅಂತಾನೋ, ಅಥವಾ ಹಿಂಗೆ ಅಡಿಗೆ ಮಾಡ್ಬೇಕು ಅಂತಾನೋ, ಡ್ರೆಸ್ ಅಪ್ ಹಿಂಗೆ ಮಾಡ್ಕೋಬೇಕು ಅಂತಾನೋ, ಒಟ್ನಲ್ಲಿ ಅವ್ರು ಏನಂತಂದ್ರೆ ಅವ್ರ ಸಂಗಾತಿ ಯಾವ ರೀತಿ ಇರ್ಬೇಕು ಅನ್ನೋ ಇಂಟೆನ್ಷನ್ ಜಾಸ್ತಿ ಇರುತ್ತೆ, ಅವರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅವ್ರು ಇದೇ ತರ ಇರ್ಬೇಕು ಅನ್ನುವಂತ ಒಂದು ಆಲೋಚನೆಗಳು ಜಾಸ್ತಿ ಇರುತ್ತೆ. ಇದರಿಂದಾನೇ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಕ್ಲಾಶಸ್ ಕೂಡ ಆಗ್ತಾ ಇರುತ್ತೆ. ನೀನು ಈ ತರ ಡ್ರೆಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂದಾಗ ಅವ್ರ ಹೆಂಡತಿಗೆ ಅದು ಇಷ್ಟ ಇರುತ್ತೆ, ಅದನ್ನ ಮಾಡ್ಕೊಳಕ್ ಹೋಗ್ತಾರೆ. ಸೊ ಇವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಈ ರೀತಿ ಕೆಲವೊಂದು ವ್ಯತ್ಯಾಸ ಕೂಡ ಆಗ್ತಾ ಇರುತ್ತೆ. ಮತ್ತೆ ಇವ್ರೊಂಥರ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಇವಾಗ ಒಂದು 10 ಜನ ಇರೋ ಜಾಗದಲ್ಲಿ ಈ 1ನೇ ತಾರೀಕಿನವ್ರು ಏನಾದ್ರು ಇದಾರೆ ಅಂತಂದ್ರೆ ಆ 10 ಜನದಲ್ಲಿ ಇವರು ಅಷ್ಟು ಜನನ ಅವ್ರು ಅಟ್ರಾಕ್ಟ್ ಮಾಡ್ತಾರೆ. ಇವ್ರ ಮಾತಿಗೆ ಅವ್ರು ಬೆಲೆ ಕೊಡೋತಾರೆ, ಇವ್ರು ಅದನ್ನ ಸೆಳ್ಕೊಂತಾರೆ. ಯಾಕಂದ್ರೆ ಇವ್ರ ಮಾತು, ನಡೆ, ನುಡಿ ಎಲ್ಲ ಆ ರೀತಿನೇ ಇರುತ್ತೆ. ಇನ್ನು ಇಷ್ಟೊಂದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ನೆಗೆಟಿವ್ ಪಾಯಿಂಟ್ಸ್ ಏನಿರ್ಬೋದು ಇವ್ರ ಹತ್ರ ಅಂತ ನೋಡಿದ್ರೆ, ಮೊದಲನೇದಾಗಿ ಇವ್ರು ಸ್ವಲ್ಪ ಸ್ವಾರ್ಥ ಬುದ್ಧಿ ಇರುತ್ತೆ. ಅಂದ್ರೆ ಸೆಲ್ಫಿಶ್ನೆಸ್ ಜಾಸ್ತಿ ಇರುತ್ತೆ. ನಾನ್ ಚೆನ್ನಾಗಿರ್ಬೇಕು, ನನ್ ಮನೆ ಚೆನ್ನಾಗಿರ್ಬೇಕು, ನನ್ ವಾತಾವರಣ ಚೆನ್ನಾಗಿರ್ಬೇಕು ಅನ್ನೋ ಜಾಸ್ತಿ ಇರುತ್ತೆ ಇವ್ರ ಹತ್ರ. ಜೊತೆಗೆ ಸ್ವಲ್ಪ ಹಠಮಾರಿತನ ಜಾಸ್ತಿ. ಯಾವ್ದನ್ನು ಕೂಡ ಈಸಿಯಾಗಿ ಒಪ್ಕೊಳಕ್ಕೆ ಹೋಗೋದಿಲ್ಲ. ಯಾವಾಗ್ಲೂ ಕೂಡ ನಾನು ಹೇಳಿದ್ ಕರೆಕ್ಟು, ನಾನು ಹೇಳ್ದಂಗೆ ನೀವು ಮಾಡಿ ಅಷ್ಟೇ, ಇದನ್ನೇ ಹೇಳ್ತಾರೆ ಹೊರತು ಕೆಲವೊಂದು ನ್ಯೂನ್ಯತೆ ಕೂಡ ಇರುತ್ತೆ. ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನ ತಿಳ್ಕೊಬೇಕು ಅನ್ನೋ ಕಡೆ ಜಾಸ್ತಿ ಗಮನ ಕೊಡಕ್ ಹೋಗೋದಿಲ್ಲ. ಜೊತೆಗೆ ಇವರು ಮಾತಾಡೋ ಮಾತು ಹೇಗಿರುತ್ತೆ ಅಂದ್ರೆ, ಕೆಲವರಿಗೆ ಇವ್ರಿಗೆ ತುಂಬಾ ಅಹಂಕಾರ ಇದೆ ಅಂತ ಅನ್ನಿಸ್ತಿರುತ್ತೆ. ಬಟ್ ಇವ್ರಿಗೆ ಏನಂತ, ಇವ್ರು ಸೆಲ್ಫ್ ಕಾನ್ಫಿಡೆಂಟ್ ಮೇಲೆ ನಾನು ಇರೋದೇ ಹೀಗೆ, ನನ್ಗಿರೋ ಗತ್ತೆ ಹೀಗೆ, ನಾನು ಇದನ್ನ ಬಿಟ್ಟಿಗೆ ಬೇರೆ ಮಾಡಲ್ಲ ಅನ್ನೋ ತರ ಇವ್ರ ಮನಸ್ಥಿತಿ ಆಗಿರುತ್ತೆ. ಜೊತೆಗೆ ಇವ್ರಿಗೆ ಯಾರನ್ನಾದ್ರೂ ಕಂಪೇರ್ ಮಾಡಿ ಮಾತಾಡ್ಬಿಟ್ರೆ ಸ್ವಲ್ಪನೂ ಕೂಡ ಇವ್ರು ಸಹಿಸ್ಕೊಳ್ಳೋದಿಲ್ಲ. ಇವರೇ ಆಗಿರ್ತಾರೆ ಹೊರತು ಇವ್ರನ್ನ ಇನ್ನೊಬ್ರಿಗೆ ಕಂಪೇರೇ ಮಾಡಬಾರ್ದು. ಸಾಮಾನ್ಯವಾಗಿ ಯಾರು ಇಷ್ಟಪಡೋದಿಲ್ಲ ಕಂಪೇರ್ ಮಾಡೋದಿಲ್ಲ, ಆದ್ರೆ ಸ್ಪೆಷಲಿ ಇವ್ರಿಗೆ ಬಂದು ಈ ಕಂಪ್ಯಾರಿಸಮ್ ಅಂದ್ರೇನೆ ಇಷ್ಟ ಆಗೋದಿಲ್ಲ. ಇನ್ನು ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಯಾವ್ದು ಬರ್ಬೋದು ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ಇವ್ರಿಗೆ ಕಣ್ಣಿಂದ ಪ್ರಾಬ್ಲಮ್ ಬರುವಂತದ್ದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು, ಸ್ಟಮಕ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಗಳಾಗುವಂತದ್ದು ಪ್ರಾಬ್ಲಮ್ಸ್ ಬಂದ್ರೆ, ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೇದು ಕೆಟ್ಟದ್ದು ಎರಡು ಆಗ್ತಾನೆ ಇರುತ್ತಲ್ವಾ. ಸೊ ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ಇವ್ರಿಗೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ.
ಇನ್ನು ಅವ್ರ ಕೆರಿಯರ್ ಹೇಗಿರುತ್ತೆ, ಯಾವ ರೀತಿಯಾದ ಕೆಲಸಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಂದ್ರೆ ಇವ್ರಿಗೆ ನಾಯಕತ್ವದ ಗುಣ ಜಾಸ್ತಿ ಇರೋದ್ರಿಂದ ಇವ್ರು ಯಾವಾಗ್ಲೂ ಒಬ್ರು ಕೈ ಕೆಳಗಡೆ ಕೆಲಸ ಮಾಡಕ್ ಇವ್ರು ಇಷ್ಟಪಡಲ್ಲ. ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕು ಅನ್ನೋದೇ ಇವ್ರ ಆಸೆ ಆಗಿರುತ್ತೆ. ಯಾಕಂದ್ರೆ ಇವ್ರ ಕೈ ಕೆಳಗಡೆ ಕೆಲವರು ಕೆಲಸನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇವ್ರು ಯಾವಾಗ್ಲೂ ಆಡಳಿತ ನಡೆಸೋದ್ರ ಕಡೆ ಅಪ್ಪಿತಪ್ಪಿ ಕೆಲಸ ಮಾಡ್ತಾರೆ ಅಂದ್ರೆ ಇವ್ರು ಅಡ್ಮಿನ್ ಗ್ರೂಪ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಇದ್ರೆ ಮಾತ್ರನೇ ಇವ್ರಲ್ಲಿ ನೆಮ್ಮದಿ ಕೆಲಸ ಮಾಡೋಕ್ಕೂ ಕೂಡ ಆಗೋದು. ಗೌರ್ಮೆಂಟ್ ಜಾಬ್ ಅಲ್ಲಿ ಜಾಸ್ತಿ ಇರ್ತಾರೆ ಅಥವಾ ರಾಜಕೀಯದಲ್ಲಿ ಇರ್ತಾರೆ. ಇವ್ರಿಗೆ ತುಂಬಾ ಚೆನ್ನಾಗಿ ಸೂಟಬಲ್ ಆಗುವಂತ ಕೆಲಸಗಳು ಅಂತಂದ್ರೆ IAS ಆಫೀಸರ್ಸ್ ಆಗುವಂಥದ್ದು ಅಥವಾ IAS ಓದುವಂಥದ್ದು. ಎಜುಕೇಶನ್ ಮಾಡ್ಬೇಕಲ್ವಾ, ಇವಾಗ ಕೆಲಸ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿದ್ರೆ ಅದಕ್ಕೆ ತಕ್ಕನಾಗಿರುವಂತ ಕೆಲಸಗಳು ಮಾಡ್ಕೋಬೇಕು. ಆ ಕೆಲಸಗಳು ಯಾವ ಕೆಲಸ ಮಾಡ್ಬೋದು ಇವರು ಅಂತ ನೋಡಿದ್ರೆ ಇವರು IAS ಮಾಡುವಂಥದ್ದು ಅಥವಾ ಉನ್ನತ ಹುದ್ದೆಗಳಿಗೆ ಬೇಕಾಗಿರುವಂತ ಕೆಲವು ಕೋರ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ಜೀವನದಲ್ಲಿ ಅನುಕೂಲ ಆಗುತ್ತೆ. ಅಥವಾ ಈಗ ಯಾವ್ದಾನ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತ ಟೆಕ್ನಿಕ್ ಹೇಗಿರುತ್ತೆ ಎತ್ತ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಇವರು. ಇಲ್ಲಾಂದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೆ ಯಾರೇ ಇವ್ರಿಗೆ ಬಂದು ಮೇಲಧಿಕಾರಿಗಳು ಒಂದ್ ಮಾತು ಅನ್ನೋದಾಗ್ಲಿ, ನಾನು ಹೇಳ್ದಂಗೆ ನೀನ್ ಮಾಡು ಅಂತ ಹೇಳೋದಾಗ್ಲಿ ಯಾವುದನ್ನು ಕೂಡ ಇವರು ಸಹಿಸೋದೇ ಇಲ್ಲ. ಇವ್ರು ಯಾವಾಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ರಾಜಾರೋಷವಾಗಿ ರಾಜ ಹೇಗಿರ್ತಾನೋ ಅದೇ ರೀತಿ ಬದುಕಕ್ಕೆ ಇಷ್ಟಪಡ್ತಾರೆ. ರಾಜನ್ಗಾದ್ರೂ ಮಂತ್ರಿ ಮಾತನ್ನ ಕೇಳ್ತಾನೆ, ಆದ್ರೆ ಇವ್ರು ಅದನ್ನೂ ಕೇಳಲ್ಲ. ಆ ರೀತಿಯಾದ ಒಂದು ಗುಣ ಸ್ವಭಾವ ಇವ್ರದ್ದಾಗಿರುತ್ತೆ. ಇನ್ನ ಇವ್ರಿಗೆ ಫಾಲೋ ಮಾಡ್ಬೇಕಾಗಿರುವಂತ ಕೆಲವು ನಂಬರ್ಸ್ ಯಾವ್ದನ್ನ ಫಾಲೋ ಮಾಡಬಾರ್ದು, ಲಕ್ಕಿ ನಂಬರ್ಸ್ ಯಾವ್ದು ಅಂತ ನೋಡಿದ್ರೆ ಇವ್ರಿಗೆ 1 ಅಂದ್ರೆ ಅವ್ರದ್ದು 1 ಸೀರೀಸ್ ಒಂದೇ ತುಂಬಾ ಚೆನ್ನಾಗಾಗತ್ತೆ. 1 ಸೀರೀಸ್ ಬರುವಂತ ನಂಬರ್ಗಳು, 2 ಸೀರೀಸ್ ಬರುವಂತ ನಂಬರ್ಗಳು, 3 ಸೀರೀಸ್ ಬರುವಂತ ನಂಬರ್ಗಳು, 5 ಸೀರೀಸ್ ಬರುವಂತದ್ದು, 9 ಸೀರೀಸ್ ಮತ್ತೆ 6 ಸೀರೀಸ್ ಅಂತ ಬಂದಾಗ 50-50. ಯಾಕಂದ್ರೆ ನಿಮ್ಗೆ ಕಾಂಬಿನೇಷನ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಕ್ಚುಲ್ ಆಗಿ ಬಂದು 8 ಮತ್ತೆ 6 ಸೀರೀಸ್ ನಿಮ್ಗೆ ಆಗ್ ಬರೋದೇ ಇಲ್ಲ. ಅಕಸ್ಮಾತ್ ಅಪ್ಪಿತಪ್ಪಿ 6 ಸೀರೀಸ್ ಆಗ್ ಬರುತ್ತೆ ಒಂದು 50% ಅಂತ ನೋಡಿದ್ರು ಕೂಡ ನಿಮ್ಮ ಕಾಂಬಿನೇಷನ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ 6 ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ. 8 and 6 ನಂಬರ್ಸ್ ನ ಜಾಸ್ತಿ ನೀವು ಫಾಲೋ ಮಾಡಬಾರ್ದು. ಇನ್ನ ಲಕ್ಕಿ ನಂಬರ್ ಅಂತ ಬಂದಾಗ ರೆಡ್ ಫ್ಯಾಮಿಲಿ, ರೆಡ್ ಇಂದ ಬರುವಂತ ಎಲ್ಲಾ ಫ್ಯಾಮಿಲಿ ಕಲರ್ಸ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಆಗ್ ಬರ್ದೇ ಇರುವಂತ ಕಲರ್ಸ್ ಯಾವ್ದು ಅಂತಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಬರುವಂತ ಯಾವ ಫ್ಯಾಮಿಲಿ ಕಲರ್ಸ್ ಬಂದು ನಿಮ್ಗೆ ಆಗ್ ಬರೋದಿಲ್ಲ. ಇನ್ನ ಈ ದಿನಾಂಕದಲ್ಲಿ ಹುಟ್ಟಿರುವಂತವ್ರು ಯಾರ್ಯಾರು, ಅವರ ಸ್ವಭಾವಗಳು ಹೇಗಿರುತ್ತೆ ಅಂತ ನೀವು ಮ್ಯಾಚ್ ಮಾಡ್ಕೋಬಹುದು. ಇವಾಗ 1 ಸೀರೀಸ್ ನಲ್ಲಿ ಹುಟ್ಟಿರುವಂತಹ ಕೆಲವೊಂದು ಏನು ಸೆಲೆಬ್ರಿಟೀಸ್ ಅಂತ ನೋಡಕ್ ಬಂದಾಗ ಮೊದಲನೇದಾಗಿ ರಿತಿಕ್ ರೋಷನ್ ಅವ್ರು 10ನೇ ತಾರೀಕು ಹುಟ್ಟಿರೋದು, ರೇಖಾ 10ನೇ ತಾರೀಕು ಹುಟ್ಟಿರೋದು, ಹಾಗೆ ಏನು ರತನ್ ಟಾಟಾ ಅವರು ಕೂಡ 28ನೇ ತಾರೀಕು ಹುಟ್ಟಿರೋದು, ವಿದ್ಯಾ ಬಾಲನ್ ಅವರು 1ನೇ ತಾರೀಕು ಹುಟ್ಟಿರೋದು, ಶಿವಾಜಿ ಮಹಾರಾಜ್ ಅವರು ಕೂಡ 19ನೇ ತಾರೀಕು ಹುಟ್ಟಿದ್ದಾರೆ. ಇನ್ನ ಲಕ್ಷ್ಮೀ ಬಾಯಿ ಅವರು 19ನೇ ತಾರೀಕು ಹುಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರು ಕೂಡ 19ನೇ ತಾರೀಕು ಹುಟ್ಟಿದ್ದಾರೆ. ನೋಡಿ ಅವರೆಲ್ಲ ಎಷ್ಟು ಲೀಡರ್ಸ್, ಅವರೆಲ್ಲ ಹೆಂಗ್ ಬದುಕಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ನಾನು ಹೇಳ್ತಾನೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇನ್ನ ಪ್ರತಿಭಾ ಪಾಟೀಲ್ ಅವರು ನೋಡಿ, ಅವರೆಲ್ಲ ಎಂತೆಂತ ಅಧಿಕಾರದಲ್ಲಿದ್ರು. ಪ್ರತಿಭಾ ಪಾಟೀಲ್ ಅವರು ಕೂಡ 19ನೇ ತಾರೀಕು ಹುಟ್ಟಿರೋದು. ಆಮೇಲೆ ಇನ್ನ ಧೀರುಭಾಯಿ ಅಂಬಾನಿ ಅವರು ಕೂಡ 28ನೇ ತಾರೀಕು ಹುಟ್ಟಿರೋದು. ರಮೇಶ್ ಅರವಿಂದ್ ಅವರು ಕೂಡ 10ನೇ ತಾರೀಕು ಹುಟ್ಟಿದ್ದಾರೆ. ಇನ್ನ ಸುಧಾಮೂರ್ತಿ ಅವರು ಕೂಡ 19ನೇ ತಾರೀಕು ಹುಟ್ಟಿದ್ದಾರೆ. ನೋಡಿ, ಈ ನಂಬರ್ಸ್ ಹೇಳ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಅವರೆಲ್ಲ ಎಂತ ಒಂದು ಆಡಳಿತಗಾರರು, ಯಾವ ರೀತಿನಲ್ಲಿ ಬದುಕ್ತಾ ಇದ್ದಾರೆ ಅಂತ ಅನ್ನೋದು. ಸೊ 1 ಸೀರೀಸ್ ಅವರು ನಾನು ಕೊಟ್ಟಿರುವಂತ ಇನ್ಫಾರ್ಮೇಶನ್ ತುಂಬಾ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆದ್ರೂ ಕೂಡ ನೀವು ಇದನ್ನೇ ಫೈನಲ್ ಮಾಡ್ಕೊಳ್ಳೋದಲ್ಲ. ಯಾಕಂದ್ರೆ ಬರೀ 1 ಸೀರೀಸ್ ಅಂದ್ರೆ ಬರೀ ಒಂದೇ ತಾರೀಕು ಇರೋದಿಲ್ಲ. ನಿಮ್ಮ ಡೇಟ್ ಆಗಿರ್ಬೋದು, ನಿಮ್ಮ ತಿಂಗಳಾಗಿರ್ಬೋದು, ಇಯರ್ ಆಗಿರ್ಬೋದು, ಎಲ್ಲ ಕೂಡಿದಾಗ ಒಂದು ನಂಬರ್ ಬರುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎರಡನ್ನೂ ಕೂಡ ನೀವು ಫಾಲೋ ಮಾಡಬೇಕು. ಇದರಿಂದ 1 ಸೀರೀಸ್ ಇಂದ ಹಿಡಿದು ನಾನು 9 ಸೀರೀಸ್ ವರೆಗೂ ಕೂಡ ವಿಡಿಯೋಸ್ ಮಾಡಿರ್ತೀನಿ. ಅದನ್ನೆಲ್ಲ ಚೆಕ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಅದನ್ನು ಕೂಡ ನೀವು ಈ ಟೋಟಲ್ ಕೂಡಿದಾಗ ಬರುತ್ತಲ್ಲ ನಂಬರು, ಅದು ಮತ್ತೆ ಈ ಹುಟ್ಟಿರೋ ನಂಬರು ಎರಡನ್ನೂ ಕೂಡ ನೀವು ಫಾಲೋ ಮಾಡ್ಕೊಂಡು ಬರ್ಬೇಕಾಗಿ ಬರುತ್ತೆ. ಸೊ ಅದ್ರಲ್ಲಿ ಯಾವ್ದು ಅನ್ಫಾಲೋ ಮಾಡಬೇಕು, ಇದ್ರಲ್ಲಿ ಯಾವ್ದು ಫಾಲೋ ಮಾಡಬೇಕು ಅದನ್ನ ನೋಡ್ಕೊಂಡು ನೀವು ಅದನ್ನ ಚೂಸ್ ಮಾಡ್ಕೋಬೇಕು. ಇದಕ್ಕೆ ತಕ್ಕನಾಗಿರುವಂತಹ ಫೋನ್ ನಂಬರ್ಸ್ ತಗೊಳ್ಳೋದಾಗಿರ್ಬೋದು ಅಥವಾ ನೇಮ್ ನಂಬರ್ನ ಟ್ಯೂನ್ ಮಾಡ್ಕೊಳ್ಳೋದಾಗಿರ್ಬೋದು ಮಾಡ್ಕೊಂಡ್ರೆ ಖಂಡಿತ ಜೀವನದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ನಿಮ್ಗೇನಾದ್ರೂ ನಮ್ಗೇನು ಗೊತ್ತಾಗ್ತಾ ಇಲ್ಲ ಅಥವಾ ಜೀವನದಲ್ಲಿ ಏನು ಏಳಿಗೆ ಆಗ್ತಾ ಇಲ್ಲ, ನಮ್ಗೇನು ನೇಮ್ ಚೇಂಜ್ ಮಾಡಬೇಕು ಅಥವಾ ಯಾವ ನಂಬರ್ ತಗೋಬೇಕು, ಗಾಡಿಗೆ ಯಾವ ತರ ನಂಬರ್ ಟ್ಯೂನ್ ಅಪ್ ಮಾಡ್ಕೋಬೇಕು ಅನ್ನೋ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಬಗ್ಗೆ ನೀವು ಖಂಡಿತವಾಗ್ಲೂ ತಿಳ್ಕೊಬಹುದು. ಸೊ ಎಲ್ಲರಿಗೂ ಧನ್ಯವಾದಗಳು.